ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಬಿಸಿ ಘಟನೆಗಳು ನಡೀತಾ ಇದೆ. ಮೊದಲನೇದು ಏನು ಅಂತ ಹೇಳಿದ್ರೆ, 5 ಜನ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗಿದ್ದಾರೆ. ಎರಡನೇದು ಏನು ಅಂತ ಹೇಳಿದ್ರೆ, ದೂರ ಆಗಿರೋರು ಕೆಲವರು ಹತ್ರ ಆಗಿದ್ದಾರೆ. ಮೂರನೇದು ಏನು ಅಂತ ಹೇಳಿದ್ರೆ, ಕಷ್ಟಪಟ್ಟು ಟಾಸ್ಕ್ ಆಡಿರೋರು ಚಾಲೆಂಜ್ ಅಲ್ಲಿ ಗೆದ್ದಿರೋರಿಗೆ ಅನ್ಯಾಯ ಆಗಿದೆ. ನಾಲ್ಕನೇದು ಏನು ಅಂತ ಹೇಳಿದ್ರೆ, ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದರಲ್ಲಿ 2 ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಡೀಟೇಲಿಂಗ್ ಆಗಿ ಹೇಳ್ತೀನಿ, ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ. ಮೊದಲನೇದಾಗಿ ಕ್ಯಾಪ್ಟನ್ಸಿ ಟಾಸ್ಗೆ 5 ಜನ ಆಯ್ಕೆ ಆಗಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸೀಕ್ರೆಟ್ ಟಾಸ್ಕ್ ಗೆದ್ದಿರೋರು ಗಿಲ್ಲಿ ಅವರು ಮತ್ತೆ ಅಶ್ವಿನಿ ಅವರಿಬ್ರು. ಅದೇ ರೀತಿ ಬಿಗ್ ಬಾಸ್ ಕಡೆಯಿಂದ ರಾಶಿಕ್ ಅವರು ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗಿದ್ದಾರೆ. 3 ಜನ ಆಯ್ತು. 4 ಮತ್ತು 5ನೇದು ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ನಂಗೆ. ಆಕ್ಚುಲಿ ಒಂದು ರಜತ್ ಟೀಮ್ ಆಗಿದೆ, ಇನ್ನೊಂದು ಅಶ್ವಿನಿ ಟೀಮ್ ಆಗಿದೆ. ರಜತ್ ಟೀಮ್ ಅಲ್ಲಿ ರಾಶಿಕ್ ಅವರು ಆಲ್ರೆಡಿ ಒಂದು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ. ಅದೇ ರೀತಿ ಗಿಲ್ಲಿ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಮತ್ತೆ ರಜತ್ ಅವರು ಮತ್ತೆ ಕಾವ್ಯ ಅವರು ಖುದ್ದಾಗಿ ಒಂದು ಚಾಲೆಂಜ್ ನ ತಗೊಂಡು ಅವರು ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ, ಅದ್ರಲ್ಲಿ ಗೆದ್ದಿದ್ದಾರೆ ಕೂಡ. ಇದರಲ್ಲಿ ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ರಜತ್ ಅವರು ಒಂದಲ್ಲ 2 ಟ್ಯಾಟೂ ಹಾಕ್ಸ್ಕೊಂಡಿದ್ರು. ಅಷ್ಟು ಕಷ್ಟ ಬಿದ್ದಿದ್ರು ಕೂಡ ಕಾವ್ಯ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿದ ರೀಸನ್ ಏನು ಅಂತ ಹೇಳಿದ್ರೆ, ಕಾವ್ಯ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಆ ಒಂದು ತಲೆಗೆ ಕೂದಲಿಗೆ ಪೇಂಟ್ ಹಾಕೊಬೇಕು, ಆ ಕಲರ್ ಹಾಕೊಬೇಕು ಅಂತ ಹೇಳಿದಾಗ ಯಾವುದೇ ರೀತಿ ಅದು ಯಾವ ಕಲರು, ಅದು ಪರ್ಮನೆಂಟಾ ಇಲ್ಲ ಟೆಂಪರ್ ವರ್ಣ ಏನು ಕೇಳಿಲ್ಲ. ಡೈರೆಕ್ಟ್ ಆಗಿ ಟೀಮ್ಗೋಸ್ಕರ ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರಂತೆ. ಆ ಒಂದು ನಿಯತ್ತಿಂದ, ಆ ಒಂದು ಆನೆಸ್ಟಿಯಿಂದ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇವಾಗ ಖುದ್ದಾಗಿ ಆ ಒಂದು ಟೀಮಲ್ಲಿ ಗಿಲ್ಲಿ ಅವರು, ಕಾವ್ಯ ಅವರು, ಅದೇ ರೀತಿ ರಾಶಿಕ್ ಅವರು ಆಯ್ಕೆ ಆಗಿದ್ದಾರೆ. ಇನ್ನು ಅಶ್ವಿನಿ ಅವ್ರ ತಂಡಕ್ಕೆ ಬಂದ್ರೆ ನಿಜವಾಗ್ಲೂ ಎಲ್ಲೋ ತುಂಬಾ ಅನ್ಫೇರ್ ಅನಿಸ್ತು ನನಗೆ. ಆಕ್ಚುಲಿ ಇದು ಅಶ್ವಿನಿ ಅವರು ಆ ಒಂದು ಸೀಕ್ರೆಟ್ ಟಾಸ್ಕ್ ಗೆದ್ಬಿಟ್ಟು ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗಿದ್ದಾರೆ. ಒಂದು ರಿಮೈನಿಂಗ್ ಪೀಪಲ್ಸ್ ಅಲ್ಲಿ ಟಾಸ್ಕ್ ಅಂತ ಆಡಿರೋದು ಒಂದೇ, ಅವರು ಚಾಲೆಂಜ್ ಒಂದೇ ಒಂದು ತಗೊಂಡು ಅದ್ರಲ್ಲಿ ಗೆದ್ದಿದ್ದಾರೆ. ಆ ಖುದ್ದಾಗಿ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಮಾಳು ಅರ್ಧ ತಲೆನ ಬೋಡ್ಸ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಪಾಪ ಅವರು ಸ್ಯಾಕ್ರಿಫೈಸ್ ಮಾಡಿದ್ರು, ಅವ್ರು ಆಯ್ಕೆ ಆಗಿಲ್ಲ. ಸೊ ಇಲ್ಲಿ ಏನ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಅಂತ ಹೇಳಿದ್ರೆ, ಟೀಮ್ ಕ್ಯಾಪ್ಟನ್ ಹತ್ರ ಹೋಗ್ಬಿಟ್ಟು ನಿಮ್ಮ ಅನಿಸಿಕೆಗಳು ಹೇಳ್ಕೊಬೇಕು, ಯಾಕೆ ನೀವು ಡಿಸರ್ವ್ ಇದ್ದೀರಾ ಹೋಗ್ಬಿಟ್ಟು ಪ್ರತಿಯೊಂದು ಕ್ಯಾಪ್ಟನ್ ಹತ್ರ ಹೇಳ್ಕೊಬೇಕು. ಸೊ ಫೈನಲ್ ಡಿಸಿಷನ್ ಅವ್ರು ತಗೊಂತಾರ ಅಂತ ಹೇಳ್ತಾರೆ. ಸೊ ಖುದ್ದಾಗಿ ಇದರಲ್ಲಿ ಸೂರಜ್ ಅವರು ಮತ್ತೆ ಧ್ರುವಂತ್ ಅವರು ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಹೊತ್ತು ಅವ್ರಿಗೆ ತಲೆ ತಿಂತಾರೆ. ಸೊ ಧ್ರುವಂತ್ ಅವರು ಲಾಸ್ಟ್ ವೀಕ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರೋರು, ಇವಾಗ ಕ್ಯಾಪ್ಟನ್ಶಿಪ್ ನಾನು ಆಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿ ಒಂದು ಟಾಸ್ಕ್ ಆಡಿಲ್ಲ, ಎಂಥದ್ದು ಇಲ್ಲ. ಆ ಕೂಲ್ನ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳಿದಾಗ ಅಟ್ಲೀಸ್ಟ್ ನಾನು ಆಡ್ತೀನಿ ಅಂತ ಮಾತು ಬಳಸಕ್ಕೆ ಕೂಡ ನಾನು ಆಡ್ತೀನಿ ಅಂತ ಕೈ ಕೂಡ ಎತ್ತಿಲ್ಲ ಸೂರಜ್ ಅವರು ಮತ್ತೆ ಧ್ರುವಂತ್ ಅವರು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಮಾತುಕತೆ ಆದ್ಮೇಲೆ ಸೊ ನನಗೆ ಯಾಕೋ ಅನ್ಫೇರ್ ಅನಿಸ್ತು, ಅಶ್ವಿನಿ ಮೇಡಮ್ ಹೋಗ್ಬಿಟ್ಟು ಸೂರಜ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ಮಾಳವ್ರು ಕೊಡ್ಬೇಕಾಗಿತ್ತು. ಆಕ್ಚುಲಿ ರಕ್ಷಿತ್ ಅವರು ಮತ್ತೆ ಸ್ಪಂದನ ಅವರು ಇಬ್ರು ಮಾಳವ್ರ ಹೆಸರು ಹೇಳಿದ್ರು. ಬಟ್ ಏನಾಗಿತ್ತು ಗೊತ್ತಿಲ್ಲ, ಅವರು ಕೂಡ ಖುದ್ದಾಗಿ ರಕ್ಷಿತ್ ಅವರು ಕೂಡ ಆಡಿಲ್ಲ, ಹೌದು ನಾನು ಆಡಿಲ್ಲ, ನನ್ಗೆ ಅರ್ಹತೆ ಇಲ್ಲ ಅಂತ ಒಪ್ಕೊಂಡ್ರು. ಅದೇ ರೀತಿ ಸ್ಪಂದನ ಅವರು ಮಾಳವ್ರ ಹೆಸರು ಹೇಳಿದ್ರು. ಆದ್ರೂ ಅಶ್ವಿನಿ ಅವ್ರಿಗೆ ಯಾವ ರೀತಿ ಬ್ರೈನ್ ವಾಶ್ ಮಾಡಿದ್ರು ಗೊತ್ತಿಲ್ಲ, ಸೂರಜ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ 5 ಜನ ಯಾರು ಅಂತ ಹೇಳಿದ್ರೆ, ಗಿಲ್ಲಿ, ಕಾವ್ಯ, ಸೂರಜು, ರಾಶಿಕಾ, ಅಶ್ವಿನಿ ಅವರು 2 ಜೋಡಿ ಬಂದಿದೆ. ಆ ಜೋಡಿ ಯಾವ ರೀತಿ ಆಡುತ್ತೆ ಅನ್ನೋದು ಮುಂದೆ ನೋಡ್ಬೇಕು. ಮತ್ತೆ ಅದಾದ್ಮೇಲೆ ಸೀಕ್ರೆಟ್ ಟಾಸ್ಕ್ ನ ಬಿಗ್ ಬಾಸ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಏನು ಒಂದು ಟಾಸ್ಕ್ ಕೊಟ್ಟಿದ್ರು ಅವ್ರು ಮಾಡೋದಕ್ಕೆ, ಆ ಒಂದು ಫೋಟೋಸ್ನ ಕಳ್ತನ ಮಾಡಬೇಕು, ಅದೇ ರೀತಿ ಕಾವ್ಯ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬೇಕು, ಈ ಒಂದು ಟಾಸ್ಕ್ ರಿವೀಲ್ ಮಾಡಿದ್ದಾರೆ. ಸೊ ಅದನ್ನ ರಿವೀಲ್ ಮಾಡಿದ ತಕ್ಷಣ ಎಲ್ಲರೂ ತುಂಬಾನೇ ಶಾಕ್ ಆಗಿ ನೋಡಿದ್ರು. ಬಟ್ ಎಲ್ರಿಗೂ ಗೊತ್ತಿರೋದೆ, ಬಟ್ ಅವ್ರು ಒಪ್ಕೊಂಡಿಲ್ವಲ್ಲ, ಆ ಒಂದು ರಿಯಾಕ್ಷನ್ ಇಂದ ಪ್ರತಿಯೊಬ್ರು ಗಿಲ್ಲಿ ಕಡೆ ನೋಡ್ತಾ ಇದ್ರು. ಸೊ ಇದಾದ್ಮೇಲೆ ವಾಶ್ರೂಮ್ ಇಂದ ಬರೋವಾಗ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಕಾಲು ಹೇಳಿದ್ರು, ಗೊತ್ತಲ್ವಾ ಹೆಂಗ್ ಕೊಟ್ಟೆ ನಾನು ನಿಮ್ಗೆ ಅಂತ ಹೇಳ್ತಾರೆ, ಯಾವ ತರ ಸರ್ಪ್ರೈಸ್ ಕೊಟ್ಟೆ ಅಂತ ಹೇಳ್ತಾರೆ. ಅದ್ರ ಯಾವುದೇ ರೀತಿ ಅವ್ರು ರಿಯಾಕ್ಷನ್ ಕೊಡಲ್ಲ. ಸೊ ಯಾಕಂತ ಹೇಳಿದ್ರೆ ಅಷ್ಟು ಇಮಿಡಿಯೇಟ್ ಆಗಿ ಅವರು ಮನ್ಸಲ್ಲಿ ಖುಷಿ ಆಗ್ತಿದೆ, ಹೌದು ಗಿಲ್ಲಿ ಮಾಡಿರೋದೆಲ್ಲನೂ ಇದು ಟಾಸ್ಕ್ಗೋಸ್ಕರ ಅಂತ ರಿಯಲೈಸ್ ಆಗಿದ್ದಾರೆ. ಬಟ್ ಯಾವುದೇ ರೀತಿ ಅಷ್ಟು ಕ್ಲೋಸ್ ಆಗಿ ಏನು ಮಾತಾಡಕ್ ಹೋಗಿಲ್ಲ. ಮೋಸ್ಟ್ಲಿ ಸ್ವಲ್ಪ ಟೈಮ್ ತಗೊಂತಾರೆ, ಕಾದ್ ನೋಡ್ಬೇಕಾಗಿತ್ತು. ಆ ಒಂದು ಟಾಸ್ಕ್ ರಿವೀಲ್ ಆಗಿರೋದ್ರಿಂದ ಎಲ್ಲೋ ಮತ್ತೆ ನೆಕ್ಸ್ಟ್ ಅವರು ಚೆನ್ನಾಗಿ ಮಾತಾಡ್ಕೋಬಹುದು. ಇವಾಗಿರುವಂತಹ ಒಂದು ಘಟನೆನ ರೀಕಾಲ್ ಮಾಡ್ಕೊಂಡು ಅವ್ರ ಮಧ್ಯದಲ್ಲೇ ಒಂದು ಫಂಡ್ ಜನರೇಟ್ ಆಗ್ಬೋದು. ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಗೋಳೆಕೊಂಡ 24 hours ಅಲ್ಲಿ ಗಿಲ್ಲಿ ಅವರು. ಸೊ ಅದೇ ರೀತಿ ಅವ್ರು ಕೊಟ್ಟಿರುವಂತಹ ಒಂದು 24 hours ಮನೆಯಲ್ಲಿ ಅಡಿಗೆ ಮಾಡಬೇಕು, ಆ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟರ ಮಧ್ಯೆ ನನಗೆ ರಜತ್ ಅವರೆಲ್ಲೋ ಅವರ ಒಂದು ಸ್ಯಾಕ್ರಿಫೈಸ್ಗೆ ತುಂಬಾನೇ ನಾವು ಅರ್ಹತೆ ಕೊಡಬೇಕು. ಅವರ ಒಂದು ಟೀಮ್ ನ ಕ್ಯಾಪ್ಟನ್ ಆಗಿದ್ರು ಸಹ ಯಾವುದೇ ರೀತಿ ಅವರು ಇನಿಷಿಯೇಟಿವ್ ತಗೊಂಡಿಲ್ಲ, ನಾನೇ ಆಡ್ತೀನಿ ಅಂತ ಹೇಳ್ಬಿಟ್ಟು ಒಂದಲ್ಲ 2 ಟಾಟೆ ಹಾಕ್ಸ್ಕೊಂಡಿದ್ದಾರೆ, ಒಂದು ಬೆನ್ ಮೇಲೆ ಒಂದು ಕೈ ಮೇಲೆ ಹಾಕ್ಸ್ಕೊಂಡಿದ್ದಾರೆ. ಬಟ್ ಯಾವುದೇ ರೀತಿ ಅವರು ನಾನು ಆಡ್ತೀನಿ ಅಂತ ಮುಂದೆ ಹೋಗಿಲ್ಲ. ಈ ಪಾಯಿಂಟ್ ಅಲ್ಲಿ ಎಲ್ಲೋ ಒಂದು ಅವರು ಒಂದು ಮೆಟ್ಲು ಮೇಲೆ ಗದ್ಬಿಟ್ರು ಅಂತ ನನಗನ್ಸು. ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಆ ಕ್ಯಾಪ್ಟನ್ಸಿ ಟಾಸ್ಕ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೊದಲನೇ ರೌಂಡ್ 2ನೇ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ಮೊದಲನೇ ರೌಂಡ್ ಅಲ್ಲಿ ಖುದ್ದಾಗಿ ಸೂರಜ್ ಅವರು ಮತ್ತೆ ಕಾವ್ಯ ಅವರು ಹೋಗಿದ್ದಾರೆ. ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಮೊದಲನೇ ರೌಂಡ್ ಅಲ್ಲೇ ಕಾವ್ಯ ಅವ್ರಿಗೆ ಒಂಚೂರು ಇಂಜುರಿ ಆಗಿದೆ. ನೋಡ್ತಾ ಇರ್ಬೋದು ನಾವು, ಆ ರಘು ಅವರು ಖುದ್ದಾಗಿ ಅವ್ರ ಕೈಗೆ ಒಂದು ಕಟ್ನ ಕಟ್ತಿದ್ದಾರೆ. ಅಷ್ಟು ಮೇಜರ್ ಏನು ಏಟಲ್ಲ, ಅದು ಮೇಜರ್ ಗಾಯ ಏನೂ ಅಲ್ಲ, ಲೈಟಾಗಿ ಏನೋ ಒಂದು ಪಡ್ಸ್ಕೊಂಡಂಗೆ ಐತೆ. ಸೊ ಅದಕ್ಕೆ ಕಾಯ ಕಟ್ತಿದ್ದಾರೆ. ಸೊ ಸೆಕೆಂಡ್ ಟಾಸ್ಕ್ ಅಲ್ಲಿ ಅಶ್ವಿನಿ ಅವರು, ಗಿಲ್ಲಿ ಅವರು, ರಾಶಿಕ್ ಅವರು ಹೋಗಿದ್ದಾರೆ. ಸೊ ಇವರಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಆ ಒಂದು ಲೈವ್ ಅಲ್ಲಿ ತೋರ್ಸಕ್ಕಾಗಿಲ್ಲ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಡೆಫಿನೆಟ್ಲಿ ಹೇಳ್ತೀನಿ. ಅದೇ ರೀತಿ ಕ್ಯಾಪ್ಟನ್ ಯಾರಾದ್ರೂ ಅನ್ನೋದು ಕೂಡ ಮುಂದೆ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೊಂದು ಗೇಮ್ ಯಾವ ತರ ಒಂದು ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಗೇಮ್ ತುಂಬಾನೇ ಚೆನ್ನಾಗಿದೆ, ನೋಡೋದಕ್ಕೆ ತುಂಬಾ ಈಸಿ ಆಗಿದೆ, ಆಡೋದಕ್ಕೆ ಕಷ್ಟ ಇದೆ.
ಸೊ ಆಡೋರು ನೋಡ್ತಾ ಇದೆ, ಇಲ್ಲಿ ಕೂತಿರೋರಿಗೆ ತುಂಬಾನೇ ನಗು ಬರ್ತಿದೆ. ಆ ಒಂದು ಅಟ್ಮಾಸ್ಫಿಯರು, ಆ ಒಂದು ವಾತಾವರಣ ತುಂಬಾನೇ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಆಟ ಆಡ್ತಿರೋನ ನೋಡಿ ಇಲ್ಲಿ ಕುತ್ಕೊಂಡವ್ರು ತುಂಬಾ ಚೆನ್ನಾಗಿ ನಗ್ತಿದ್ದಾರೆ. ಆಟ ಏನು ಅಂತ ಹೇಳಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕಾಲ್ಗೆ ಗೆಜ್ಜೆ ಕಟ್ಬಿಟ್ಟು ಒಂದು ಬಾಲ್ನ ನಾವು ಕ್ಯಾಚ್ ಮಾಡುವಂತಹ ಒಂದು ಪ್ರೋಸೆಸ್ ಅದು. ಆ ಒಂದು ಆಟ ಕೊಟ್ಟಿದ್ದಾರೆ, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಯಾರಿಗಿದ್ರು ಮುಂದೆ ಏನಾಯ್ತು ಅಂತ ಹೇಳ್ಬಿಟ್ಟು ಇನ್ನ ರಿವೀಲ್ ಆಗಿಲ್ಲ. ಡೆಫಿನೆಟ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ರೀತಿ 2 ಜೋಡಿ ಬಂದಿದೆ. ಒಂದು ಗಿಲ್ಲಿ ಕಾವ್ಯವರು ಮತ್ತೆ ಸೂರಜ್ ಅವರು ಮತ್ತೆ ರಾಶಿಕ್ ಅವರು. ಈ ಒಂದು ಜೋಡಿ ಲಾಸ್ಟ್ ವೀಕ್ ಅಲ್ಲಿ ತುಂಬಾನೇ ಫೈಟ್ ಮಾಡ್ಕೊಳ್ತು. ಸೊ ನಾವ್ ಹೆಂಗಾದ್ರೂ ಆಗ್ಲಿ ಕ್ಯಾಪ್ಟನ್ ಆಗ್ಲೇಬೇಕು, ನಾವು ಗೆದ್ರೆ ಅವ್ರು ನಾಚಾಕಿಡ್ಬೇಕು, ಅವ್ರು ಗೆದ್ರೆ ನಮ್ಮನ್ನ ನಾಚೆ ಇಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಒಂದು ಪ್ಲಾನ್ ಮಾಡ್ಕೊಂತ ಇದ್ರು. ಎಲ್ಲೋ ಒಂದು ಗೇಮ್ ಅಲ್ಲಿ ಒಂದು ಟೈಮ್ ಬ್ಯಾಡ್ ಆಯ್ತೋ ಇಲ್ಲ ಅಂತ ಹೇಳಲ್ಲ, ಲಕ್ಕು ಕೈ ಕೊಡ್ತಾ ಗೊತ್ತಿಲ್ಲ, ಸೂರಜ್ ಅವರು ಮತ್ತೆ ರಾಶಿಕ್ ಅವರು ಆಚೆಗೆ ಬಂದ್ಬಿಟ್ರು. ಅದೇ ರೀತಿ ಗಿಲ್ಲಿ ಕಾವ್ಯನು ಹೋದ್ವಾರ ಒಂದು ಜೋಡಿ ಗೇಮ್ ಮಾಡಿದ್ರು, ಅದರಲ್ಲಿ ಅವ್ರು ಆಚೆಗೆ ಬಂದಿದ್ರು. ಸೊ ಇಲ್ಲಿ ಮತ್ತೊಂದು ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಸೊ ಗಿಲ್ಲಿ ಅವ್ರಿಗೆ ಮೊದಲನೇ ಬಾರಿಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ಬಿಟ್ಟು ಒಂದು ಗೇಮ್ ಆಡ್ತಿದ್ದಾರೆ. ಅದು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರಾ ಇಲ್ಲ ಅಂತ ಹೇಳಿ ಲಕ್ ಅವ್ರಿಗೆ ಹೊಲ್ದ್ಬಿಟ್ಟು ಕ್ಯಾಪ್ಟನ್ ಆ ತರ ನೋಡ್ಬೇಕು ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ನಿಮ್ಗೆ ಆ ಒಂದು ಜೋಡಿಗಳಲ್ಲಿ, ಸೊ ಜೋಡಿ ಗೇಮ್ ಅಲ್ಲ ಇದು, ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ, ಯಾರು ನಿಮ್ಗೆ ವೈಯಕ್ತಿಕವಾಗಿ ಒಂದು ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ, ಸೊ ಯಾರನ್ನ ನೋಡ್ಬೇಕು ಅಂತ ನೀವು ಕಾಯ್ತಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಅದೇ ರೀತಿ ನನಗೆ ಒಂದು ಈ ಕ್ಯಾಪ್ಟನ್ಸಿ ಕಂಟೆಂಟರ್ನ ಆಯ್ಕೆ ಮಾಡೋ ಒಂದು ಸ್ಥಿತಿಯಲ್ಲಿ ನನಗೆಲ್ಲೋ ಮಾಡೋರಿಗೆ ತುಂಬಾ ಅಂದ್ರೆ ತುಂಬಾನೇ ಅನ್ಯಾಯ ಆಯ್ತು ಅಂತ ನನ್ಗನ್ಸಿದೆ. ಯಾಕಂತ ಹೇಳಿದ್ರೆ ಆ ಒಂದು ಏರ್ ಕಟ್ ಮಾಡಬೇಕು ಅಂತ ಹೇಳಿದಾಗ ಏರ್ ಕಟ್ ಅಂತ ಹೇಳಿದ್ರೆ ಒಂದು ಗುಂಡು ಮಾಡಿಸೋದು ಬೆಟರ್ ಅನ್ಸುತ್ತೆ, ಇಲ್ಲ ಅಂತ ಹೇಳಿದ್ರೆ ಶೋ ಮಾಡಿಸ್ಕೊಳ್ಳೋದು ಬೆಟರ್ ಅನ್ಸುತ್ತೆ. ಅದು ಬಿಟ್ಬಿಟ್ಟು ಅರ್ಧ ತಲೆನ ಬೋಡ್ಸ್ಕೊಳ್ಳೋಕೆ ಅರ್ಧ ತಲೆ ಯಾವ ತರ ಬೋಡ್ಸ್ಕೊಂಡಿದ್ರು ಅಂತ ಹೇಳಿದ್ರೆ ವೆಸ್ಟ್ ಇಂಡೀಸ್ ಟೀಮಲ್ಲಿ ಸುನಿಲ್ ನಾರಾಯಣ್ ಅವ್ರು ಬೋಡ್ಸ್ಕೊಂತಾರೆ ನೋಡಿ, ಸೆಂಟ್ರಲ್ಲಿ ಮತ್ತೆ ರಜಲ್ ಅವರಾಗಿರ್ಬೋದು, ಸುನಿಲ್ ನಾರಾಯಣ್ ಅವರಾಗಿರ್ಬೋದು, ಆ ತರ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ. ಸೊ ಇಡೀ ಮನೆಯವರೆಲ್ಲನೂ ಅದು ಕಟಿಂಗ್ ನ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂತಿದ್ದಾರೆ. ಇನ್ನು ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಅವ್ರು ಯಾವುದೇ ರೀತಿ ಅವ್ರನ್ನ ಮನೆ ಉಳಿಸೋದಕ್ಕೆ ಇನ್ನು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಸೊ ಮೋಸ್ಟ್ಲಿ ಈ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಮೋಸ್ಟ್ಲಿ ಅವರು ಫುಲ್ ತಲೆನ ಬೋಡ್ಸ್ಕೊಬಹುದು ಅಂತ ನನ್ಗನ್ಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಅಶ್ವಿನಿ ಅವರು ಖುದ್ದಾಗಿ ಆ ಒಂದು ಡಿಸಿಷನ್ ತಗೊಂಡಿರೋದಕ್ಕೆ ನಿಮ್ಗೆ ಯಾವ ತರ ಅನ್ಸು? ನನಗೆ ತುಂಬಾ ಅಂದ್ರೆ ತುಂಬಾನೇ ಪಾರ್ಶಾಲಿಟಿ ಮಾಡಿದ್ರು ಅನ್ಸ್ತಾ ಇದೆ. ಅದೇ ರೀತಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಒಂದಾಗಿದ್ದು ಅಷ್ಟು ಏನು ಅವರು ಮಾತಾಡ್ಕೊಂತ ಇಲ್ಲ. ನೋಡ್ಬೇಕು ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಆಗಿರ್ಬೋದು, ಮುಂದಿನ ಟಾಸ್ಕ್ ಏನಾದ್ರು ಚೆನ್ನಾಗಿ ಆಡ್ತಾರೇನೋ. ಅಪ್ಪಿತಪ್ಪಿ ಏನಾದ್ರು ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು ಫೈನಲ್ ಕ್ಯಾಪ್ಟನ್ಸಿ ಕಂಟೆಂಡರ್ ಬಂದ್ಬಿಟ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲೂ ಅನ್ಕೊಂತಾರೋದೇ ಕಾವ್ಯವ್ರನ್ನ ಪಕ್ಕಿಕ್ಕಿದ್ರು ಗಿಲ್ಲಿ ಅವರು ಅಟ್ಲೀಸ್ಟ್ ಒಂದು 70% 80% ಜನಗಳು ಗಿಲ್ಲಿ ಅವರು ಕ್ಯಾಪ್ಟನ್ ಆಗ್ಬೇಕು ಅಂತ ತುಂಬಾನೇ ಕೋರ್ಕೊಂತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರೊಂದು ಕ್ಯಾಪ್ಟನ್ಶಿಪ್ ಅಲ್ಲಿ ಯಾವ ತರ ಮನೇನ ನೋಡ್ಕೊಂತಾರೆ, ಯಾವ ರೀತಿ ಒಂದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾರೆ, ಆ ಒಂದು ಅವರ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ನೋಡೋದಕ್ಕೆ ಖುದ್ದಾಗಿ ಕಾಯ್ತಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಇವತ್ತಿನ ವಿಚಾರ. ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 100 ಲೈಕ್ಸ್ ನ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅದರಿಂದ ಜನರೇಟ್ ಆಗೋ ಒಂದು ಅಮೌಂಟ್ ನ ಖಂಡಿತ ನಾನು ನನ್ನ ಟೆಂಪಲ್ಸ್ ಕ್ಲೀನಿಂಗ್ ಏನಿದೆಯೋ ಆ ಒಂದು ಕಾರ್ಯಕ್ಕೆ ಬಳಕೆ ಮಾಡ್ಕೊಂತೀನಿ ಅಂತ ಈ ಮೂಲಕ ನಿಮ್ಗೆ ಎಲ್ಲರೂ ಮಾತು ಕೊಡ್ತಾ ಇದ್ದೀನಿ. ಸೊ ಇನ್ನೊಂದ್ಸಲ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಪಡಿ. ಇದು ಇವತ್ತಿನ ವಿಚಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.